ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಅಧ್ಯಾಯ 7ಕ್ಕೆ ಸಂಬಂಧಿಸಿದಂತಹ ಒಂದು ಸಾಮಾಜಿಕ ಚಳವಳಿ. ಇದು ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿದೆ. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ಸುಲಭವಾಗಿ ಅಂಕಗಳನ್ನು ಪಡಿಬಹುದು. ಇಂದಿನ ಒಂದು ಅಧ್ಯಾಯಗಳನ್ನು ಹಿಂದಿನ ವಿಡಿಯೋಗಳಲ್ಲೇ ಕೊಟ್ಟಿದ್ದೇನೆ. ಅದರ ಒಂದು ಡಿಸ್ಕ್ರಿಪ್ಷನ್ನಲ್ಲಿ ಆ ಒಂದು ಪ್ಲೇ ಲಿಸ್ಟಿನ ಒಂದು ಲಿಂಕನ್ನು ಕೊಟ್ಟಿರ್ತೀನಿ. ನೀವು ಅದನ್ನು ರೆಫರ್ ಮಾಡಿಬಿಟ್ಟು ಇಂದಿನ ಅಧ್ಯಾಯಗಳನ್ನು ಕೂಡ ಅಭ್ಯಾಸ ಮಾಡಬಹುದು. ಮೊದಲನೆಯದಾಗಿ 1 ಅಂಕದ ಪ್ರಶ್ನೋತ್ತರಗಳು. ಕೆಳಗಿನ ಪ್ರಶ್ನೆಗಳಿಗೆ ತಲಾ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಸಾಮಾಜಿಕ ಚಳುವಳಿಯ ಒಂದು ಅಂಶವನ್ನು ತಿಳಿಸಿರಿ ಅಂತ ಇದೆ. ಸಿದ್ಧಾಂತ ಅಥವಾ ಸಾಮೂಹಿಕ ಕ್ರೋಢೀಕರಣ ಅಥವಾ ನಾಯಕತ್ವ ಮತ್ತು ಸಂಘಟನೆ. 1873ರಲ್ಲಿ ಯಾವ ಸಾಮಾಜಿಕ ಸಂಘಟನೆಯನ್ನು ಸ್ಥಾಪಿಸಲಾಯಿತು ಅಂದರೆ ಅದು ಸತ್ಯಶೋಧಕ ಸಮಾಜ. ಭೀಮಸೇನಾ ಸಂಘಟನೆ ಪ್ರಾರಂಭಿಸಿದವರು ಯಾರು ಅಂದರೆ ಬಿ ಶ್ಯಾಮಸುಂದರ. ಒಳಗೊಳ್ಳುವ ಚಳುವಳಿಗೆ ಒಂದು ಉದಾಹರಣೆ ನೀಡಿ ಅಂತ ಕೇಳಿದರೆ ಮಹಿಳಾ ಚಳುವಳಿ ಅಥವಾ ದಲಿತ ಚಳುವಳಿ. ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಗ್ರಂಥವನ್ನು ರಚಿಸಿದವರು ಯಾರು ಅಂದರೆ MS A ರಾವ್ ಅವರು. ಒಳಗೊಳ್ಳುವ ಚಳುವಳಿ ಎಂದರೇನು ಅಂತ ನ್ಯೂನ್ಯತೆ, ಸಮಾನತೆ, ಗೌರವ ಮತ್ತು ಸಾಮಾಜಿಕ ನ್ಯಾಯವನ್ನು ಪಡೆಯಲು ನಡೆಸುವಂತಹ ಸಾಮೂಹಿಕ ಹೋರಾಟವನ್ನು ಒಳಗೊಳ್ಳುವ ಚಳುವಳಿ ಅಂತ ಹೇಳ್ಬಿಟ್ಟು ಕರೀತಾರೆ. ಹೊರಗುಳಿಯುವ ಚಳುವಳಿ ಎಂದರೇನು ಅಂತ ಇದೆ. ತಮ್ಮ ರಕ್ಷಣೆಗಾಗಿ ಸಾಮಾಜಿಕ, ಆರ್ಥಿಕ ಮತ್ತು ಸಾಂಸ್ಕೃತಿಕ ಅನ್ಯೋನ್ಯತೆಗಾಗಿ ಹೊರಗುಳಿಯಲು ಪ್ರಯತ್ನಿಸುವಂತಹ ಪ್ರತ್ಯೇಕ ಚಳುವಳಿಗೆ ಹೊರಗುಳಿಯುವ ಚಳುವಳಿ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ರೈತ ಚಳುವಳಿ ಎಂದರೇನು ಅಂತ ಇದೆ. ವ್ಯವಸಾಯಕ್ಕೆ ಸಂಬಂಧಪಟ್ಟ ವರ್ಗಗಳ ಚಳುವಳಿಯನ್ನು ರೈತ ಚಳುವಳಿ ಅಂತ ಹೇಳ್ಬಿಟ್ಟು ಕರೀತಾರೆ. ಸಮಾಜನಿಷ್ಠ ದರೋಡೆಗೊಂದು ಉದಾಹರಣೆ ನೀಡಿ ಅಂತ ಕೇಳಿದರೆ 17 ಮತ್ತು 18ನೇ ಶತಮಾನದ ಮಧ್ಯ ಭಾರತದಲ್ಲಿ ಟಕ್ಕರು ನಡೆಸಿದಂತಹ ದರೋಡೆಗಳು ಅಥವಾ 1946-47ರಲ್ಲಿ ಆಂಧ್ರದ ಕರ್ನೂಲ್ ಭಾಗದಲ್ಲಿ ನರಸಿಂಹರೆಡ್ಡಿ ತಂಡದ ದರೋಡೆಗಳು. ಇನ್ನು ಭಯೋತ್ಪಾದಕ ಪ್ರತೀಕಾರ ಎಂದರೇನು ಅಂತ ಇದೆ. ತಾವು ವೈರಿಗಳು ಎಂದು ಭಾವಿಸುವ ಜನರನ್ನು ಕೊಲ್ಲುವುದು ಮತ್ತು ಹಿಂಸಿಸುವುದನ್ನು ಭಯೋತ್ಪಾದಕ ಪ್ರತೀಕಾರ ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಜನತಾ ವಿಪ್ಲವವೆಂದರೇನು ಅಂತ ಇದೆ. ಬಹು ದೀರ್ಘ ಕಾಲದಿಂದ ಪರಿಹಾರವಾಗದೆ ಹಾಗೆಯೇ ಉಳಿದ ಸಮಸ್ಯೆಗಳು ಏಕಾಏಕಿ ಸ್ಫೋಟಗೊಳ್ಳುವಂತಹ ಚಳುವಳಿಗೆ ಜನತಾ ವಿಪ್ಲವಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು ಮಲಪ್ರಭಾ ರೈತರ ಹೋರಾಟ ಯಾವಾಗ ಪ್ರಾರಂಭವಾಯಿತು ಅಂತಂದರೆ ಅದು 1980ರಲ್ಲಿ. ಕರ್ನಾಟಕ ರಾಜ್ಯ ರೈತ ಸಂಘ ಸ್ಥಾಪನೆಯಾದ ವರ್ಷ ಯಾವುದು ಅಂದರೆ 1980. ಮದ್ರಾಸ್ ಪ್ರಾಂತ್ಯದಲ್ಲಿ ಬ್ರಾಹ್ಮಣೇತರ ಚಳುವಳಿ ಆರಂಭಿಸಿದ ಸಂಘಟನೆ ಯಾವುದು ಅಂದರೆ ಅದು 1916ರ ಜಸ್ಟಿಸ್ ಪಾರ್ಟಿ. ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂದರೆ ಜ್ಯೋತಿರಾವ್ ಫುಲೆ ಅವರು. ಸ್ವಗೌರವ ಚಳುವಳಿಯನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಪೆರಿಯಾರ್ EV ರಾಮಸ್ವಾಮಿ ನಾಯ್ಕರ್ ಅವರು. ಇನ್ನು SNDP ಸಂಘಟನೆಯನ್ನು ಸ್ಥಾಪಿಸಿದವರು ಯಾರು ಅಂತ ಇದೆ ಶ್ರೀನಾರಾಯಣ ಗುರುಗಳು. ಒಂದು ಜಾತಿ, ಒಂದು ಧರ್ಮ, ಒಬ್ಬ ದೇವರು ಎಂಬ ಧ್ಯೇಯ ವಾಕ್ಯದಿಂದ ಹೋರಾಡಿದ ಸಂಘಟನೆ ಯಾವುದು ಅಂದರೆ ಶ್ರೀನಾರಾಯಣ ಗುರುಧರ್ಮ ಪರಿಪಾಲನಾ ಯೋಗಂ ಸಂಘಟನೆ. ಕರ್ನಾಟಕದಲ್ಲಿ ದಲಿತ ಸಂಘರ್ಷ ಸಮಿತಿ ಯಾವಾಗ ಪ್ರಾರಂಭವಾಯಿತು ಅಂದರೆ ಅದು 1977ರಲ್ಲಿ. DSS ಅನ್ನು ವಿಸ್ತರಿಸಿ ಅಂದರೆ ದಲಿತ ಸಂಘರ್ಷ ಸಮಿತಿ. KRRS ಅನ್ನು ವಿವರಿಸಿ ಅಂದರೆ ಕರ್ನಾಟಕ ರಾಜ್ಯ ರೈತ ಸಂಘ. ಪುನರ್ಸ್ಥಾಪನಾ ದಂಗೆಗಳು ಎಂದರೇನು ಅಂತ ಇದೆ. ಹಳೆಯ ವ್ಯವಸ್ಥೆಯನ್ನು ಪುನರ್ಸ್ಥಾಪನಾ ಮಾಡಬೇಕು ಎಂದು ಹೋರಾಟ ಮಾಡುವುದಕ್ಕೆ ಪುನರ್ಸ್ಥಾಪನಾ ದಂಗೆಗಳು ಅಂತ ಹೇಳ್ಬಿಟ್ಟು ಕರೀತಾರೆ. ಇನ್ನು 2 ಪ್ರಶ್ನೋತ್ತರಗಳು. ಕೆಳಗಿನವುಗಳನ್ನು ತಲಾ 2 ಅಥವಾ 3 ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಸಾಮಾಜಿಕ ಚಳುವಳಿ ಎಂದರೇನು ಅಂತ ಇದೆ. ಸಾಮೂಹಿಕ ಪ್ರಯತ್ನದ ಮೂಲಕ ಹೊಸ ಸಾಮಾಜಿಕ ವ್ಯವಸ್ಥೆಯನ್ನು ಸ್ಥಾಪಿಸುವಂತಹ ಕ್ರಮವನ್ನು ಸಾಮಾಜಿಕ ಚಳುವಳಿ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾವುದಾದರೂ 2 ಸಾಮಾಜಿಕ ಚಳುವಳಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ರೈತ ಚಳುವಳಿ, ದಲಿತ ಮಹಿಳಾ ಚಳುವಳಿ. ಇನ್ನು ಮಲಪ್ರಭಾ ರೈತರ ಪ್ರತಿಭಟನೆಗೆ ಯಾವುದಾದರೂ 2 ಕಾರಣಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಸ್ಥಿರ ಬೆಲೆಯ ಪ್ರಶ್ನೆ, ಲೇವಿಯ ಪ್ರಶ್ನೆ. ಇನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ದಲಿತ ಚಳುವಳಿಯ ಬೆಳವಣಿಗೆಯ 3 ವಿಭಾಗಗಳನ್ನು ಅಥವಾ ಹಂತಗಳನ್ನು ಹೆಸರಿಸಿ ಅಂತ ಕೇಳಿದರೆ ಬಸವೇಶ್ವರ ಮತ್ತು ದಲಿತ ಚಳುವಳಿ, ಹಳೆಯ ಮೈಸೂರು ಪ್ರಾಂತ್ಯದ ದಲಿತ ಚಳುವಳಿ, ಮುಂಬೈ ಕರ್ನಾಟಕ ದಲಿತ ಚಳುವಳಿ. ಭಾರತದ ಯಾವುದಾದರೂ 2 ಮಹಿಳಾ ಸಂಘಟನೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಸ್ತ್ರೀ ಶಕ್ತಿ ಸಂಘಟನೆ, ಸ್ತ್ರೀ ಸಂಘರ್ಷ, ಪುರೋಗಾಮಿ ಸಂಘಟನೆ, ವಿಮೋಚನಾ ಸಂಘಟನೆ. MS A ರಾವ್ರವರ ಪ್ರಕಾರ ಸಾಮಾಜಿಕ ಚಳುವಳಿಯ ಮೂಲಾಂಶಗಳನ್ನು ತಿಳಿಸಿರಿ ಅಂತ ಕೇಳಿದರೆ ಸಿದ್ಧಾಂತ, ಸಾಮೂಹಿಕ ಕ್ರೋಢೀಕರಣ, ಸಂಘಟನೆ ಮತ್ತು ನಾಯಕತ್ವ. ಬೋರ್ಟಾಕ್ಸ್ ರವರ ಪ್ರಕಾರ ಸಾಮಾಜಿಕ ಚಳುವಳಿ ಪ್ರಮುಖ ಅಂಶಗಳನ್ನು ತಿಳಿಸಿರಿ ಅಂತ ಕೇಳಿದರೆ ವಿಷಯನಿಷ್ಠತೆ, ಆದರ್ಶವಾದ. ಹಾಗೆ ಕ್ಯಾಥಲೀನ್
ರವರ ಪ್ರಕಾರ ರೈತ ಚಳವಳಿಯ ಪ್ರಕಾರಗಳನ್ನು ತಿಳಿಸಿ ಅಂತ ಕೇಳಿದರೆ, ಪುನಃಸ್ಥಾಪನಾ ದಂಗೆಗಳು, ಧಾರ್ಮಿಕ ಚಳವಳಿಗಳು, ಸಮಾಜನಿಷ್ಠ ದರೋಡೆಗಳು, ಜನತಾ ವಿಪ್ಲವಗಳು. ಹಾಗೆ ಸಮಾಜನಿಷ್ಠ ದರೋಡೆ ಅಂದ್ರೆ ಏನು ಅಂತ ಕೇಳಿದರೆ, ಶ್ರೀಮಂತ ಭೂ ಮಾಲೀಕರ ಸಂಪತ್ತನ್ನ ಕೊಳ್ಳೆ ಹೊಡೆದು ಅದನ್ನ ಬಡ ಹಳ್ಳಿಗರಿಗೆ ಹಂಚುವ ದರೋಡೆಯನ್ನು ಸಮಾಜನಿಷ್ಠ ದರೋಡೆಯನ್ನು ಅಂತ ಹೇಳ್ಬಿಟ್ಟು ಕರೀತಾರೆ. ಭಾರತದಲ್ಲಿ ರೈತ ಹೋರಾಟಕ್ಕೆ ಕಾರಣವಾದ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ, ಸಂಗ್ರಹಣೆ, ಭೂಮಿಯನ್ನು ಖಾಸಗಿ ಆಸ್ತಿಯನ್ನಾಗಿ ಮಾರ್ಪಾಡು ಮಾಡುವಂತಹದ್ದು. ವಿಭಿನ್ನ ಪ್ರಕಾರದ ಮಧ್ಯವರ್ತಿಗಳು ರೈತರಿಂದ ಅಧಿಕ ಉತ್ಪಾದನೆಯನ್ನ ಕಸಿದುಕೊಂಡಿದ್ದು. ಇನ್ನು ಕರ್ನಾಟಕದ ಯಾವುದಾದ್ರೂ 2 ರೈತ ಹೋರಾಟಗಳನ್ನ ತಿಳಿಸಿ ಅಂತ ಕೇಳಿದರೆ, ಕಾಗೋಡು ರೈತರ ಹೋರಾಟ, ಮಲಪ್ರಭಾ ರೈತರ ಹೋರಾಟ. ಇನ್ನು ಕರ್ನಾಟಕ ಕಾಗೋಡು ರೈತರ ಹೋರಾಟಕ್ಕೆ ಕಾರಣವಾದ 2 ಅಂಶಗಳನ್ನು ತಿಳಿಸಿ ಅಂತ ಕೇಳಿದರೆ, ಭೂಮಾಲೀಕರಿಂದ ಗೇಣಿದಾರ ಶೋಷಣೆ, ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಣೆ. ಹಾಗೆ ನೀರಾ ಚಳುವಳಿಯ 2 ಉದ್ದೇಶಗಳನ್ನು ತಿಳಿಸಿ ಅಂತ ಕೇಳಿದರೆ, ತೆಂಗಿನ ಮರದಿಂದ ನೀರಾ ಎಂಬ ಪಾನೀಯ ತಯಾರಿಸಲು ಸರ್ಕಾರ ಅನುಮತಿ ನೀಡಬೇಕು. ನೀರಾ ಉತ್ಪನ್ನದಿಂದ ಬೆಲ್ಲ, ಚಾಕ್ಲೇಟ್ ತಯಾರಿಸಬೇಕು. ಇನ್ನು SNDP ಸಂಘಟನೆಯ ಯಾವುದಾದ್ರೂ 2 ಉದ್ದೇಶಗಳನ್ನು ತಿಳಿಸಿರಿ ಅಂತ ಕೇಳಿದರೆ, ಶೈಕ್ಷಣಿಕ ಸಂಸ್ಥೆಗಳ ಸ್ಥಾಪನೆ, ಅಲಕ್ಷಿತ ಇರುವ ಜಾತಿಯವರನ್ನ ಸಶಕ್ತಗೊಳಿಸುವಂತಹದ್ದು. ಕಾಗೋಡು ಸತ್ಯಾಗ್ರಹದ ಘೋಷಣೆ ಏನು ಅಂತ ಇದೆ, ಉಳುವವನಿಗೆ ಭೂಮಿ ಅನ್ನುವಂಥದ್ದು. ಇನ್ನು ಹೊಸ ಸಾಮಾಜಿಕ ಚಳವಳಿಯ ಮೂಲಾಂಶಗಳಾವುವು ಅಂತ ಕೇಳಿದರೆ, ವಿಷಯ ನಿರ್ದಿಷ್ಟತೆ, ಆದರ್ಶವಾದ ಮೌಲ್ಯಗಳು, ಸಂಸ್ಕೃತಿ, ನೈತಿಕತೆ ಮತ್ತು ಸಬಲೀಕರಣ. ದಲಿತ ಚಳವಳಿಯ ತತ್ವಗಳು ಯಾವುವು ಅಂತ ಕೇಳಿದರೆ, ಸ್ವಾಭಿಮಾನ, ಸ್ವಾವಲಂಬನೆ, ಬದುಕಿನ ಅನ್ವೇಷಣೆ. ಮಹಿಳಾ ಚಳವಳಿಯ ವೈಚಾರಿಕ ಹಿನ್ನೆಲೆಯನ್ನ ತಿಳಿಸಿರಿ ಅಂತ ಕೇಳಿದರೆ, ಸ್ತ್ರೀಯರ ವಿರುದ್ಧ ಹಿಂಸಾಚಾರದ ಪ್ರತಿಭಟನೆ ಮಾಡುವಂಥದ್ದು, ಲಿಂಗ ತಾರತಮ್ಯದ ವಿರುದ್ಧ ಹೋರಾಟ, ಸಮಾನ ಹಕ್ಕುಗಳು, ಸಹ ಶಿಕ್ಷಣವನ್ನ ಪಡೆಯುವಂತಹದ್ದು. ಮುಂದಿನದು 5 ಅಂಕದ ಪ್ರಶ್ನೋತ್ತರಗಳು. ಕ್ಯಾರಿನ್ ಗೌ ಪ್ರಕಾರ ರೈತ ಚಳವಳಿಗೆ ಕಾರಣವಾದ ಅಂಶಗಳನ್ನು ವಿವರಿಸಿ ಅಂತ ಕೇಳಿದರೆ, ಅಧಿಕ ಕಂದಾಯವನ್ನು ಸಂಗ್ರಹಣೆ ಮಾಡುವಂಥದ್ದು, ಮಧ್ಯವರ್ತಿಗಳು ರೈತರಿಂದ ಅಧಿಕ ಉತ್ಪಾದನೆಯನ್ನು ಕಸಿದುಕೊಂಡದ್ದು, ಭೂಮಿಯನ್ನು ಖಾಸಗಿ ಆಸ್ತಿಯನ್ನಾಗಿ ಪರಿಗಣನೆಯನ್ನು ಮಾಡುವಂತಹದ್ದು, ಬ್ರಿಟಿಷರ ಕಾಲದಿಂದ ಬುಡಕಟ್ಟು ಜನರ ಜಮೀನು ಅತಿಕ್ರಮಣ, ಬ್ರಿಟಿಷರು ಕೈಗಾರಿಕೆಗಳಿಗೆ ನೀಡಿದ ಬೆಂಬಲದಿಂದ ಆಮದು ಮತ್ತು ರಫ್ತು ನೀತಿಯಿಂದಾಗಿ ಕುಶಲಕರ್ಮಿಗಳು ನಿರುದ್ಯೋಗಿಗಳಾಗಿದ್ದರು. ಇನ್ನು 1921ರ ನಂತರ ಜನಸಂಖ್ಯೆ ತ್ವರಿತಗತಿಯಿಂದ ಬೆಳೆದು ಇದರಿಂದ ಗ್ರಾಮದ ಮೇಲಿನ ಹೊರೆ ಅಧಿಕ ಆಯಿತು. ಇನ್ನು ಹಿಂದುಳಿದ ವರ್ಗಗಳ ಹೋರಾಟದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ, ಎಲ್ಲ ಅಂಶಗಳನ್ನು ಕುರಿತು ಒಂದು ವಿವರಣೆಯನ್ನ ಕೂಡ ಬರೀಬೇಕಾಗುತ್ತೆ 5 ಅಂಕಗಳಿಗೆ. ಹಿಂದುಳಿದ ವರ್ಗಗಳ ಹೋರಾಟದ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ, ಜಾತಿ ಅಸಮಾನತೆ, ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಭೇದ ಭಾವ ಮತ್ತು ಅವಕಾಶ ವಂಚನೆಯ ವಿರುದ್ಧ ಬ್ರಾಹ್ಮಣೇತರ ಜಾತಿಗಳು ನಡೆಸಿದ ಚಳವಳಿಯನ್ನು ಸೂಚಿಸುತ್ತದೆ. ಇನ್ನು ಜ್ಯೋತಿರಾವ್ ಫುಲೆ, ಶ್ರೀ ಸಾಹು ಮಹಾರಾಜ, ಜಸ್ಟಿಸ್ ಪಾರ್ಟಿ ಮತ್ತು ಹಿಂದುಳಿದ ವರ್ಗಗಳ ಚಳವಳಿ, ಸ್ವಗೌರವ ಚಳವಳಿ ಅಥವಾ ದ್ರಾವಿಡರ ಹಂತ, ಕರ್ನಾಟಕದಲ್ಲಿ ಬ್ರಾಹ್ಮಣೇತರ ಚಳವಳಿ, ಕೇರಳದ ಬ್ರಾಹ್ಮಣೇತರ ಚಳವಳಿಗಳು, ಶ್ರೀ ನಾರಾಯಣ ಗುರು, ಧರ್ಮ ಪರಿಪಾಲನಾ ಯೋಗಂ, ಇವುಗಳ ವಿವರಣೆಯನ್ನು ಕುರಿತು ಬರೀಬೇಕಾಗುತ್ತೆ. ಇನ್ನು ದಲಿತ ಚಳವಳಿಯ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದರೆ, ಸ್ವತಂತ್ರ ಪೂರ್ವ ದಲಿತ ಚಳವಳಿ, ಬಸವೇಶ್ವರ ಮತ್ತು ದಲಿತ ಚಳವಳಿ, ಹಳೆ ಮೈಸೂರು ಪ್ರಾಂತ್ಯದ ದಲಿತ ಚಳವಳಿ, ಮುಂಬೈ ಕರ್ನಾಟಕ ದಲಿತ ಚಳವಳಿ, ಸ್ವಾತಂತ್ರ್ಯ ನಂತರ ದಲಿತ ಚಳವಳಿ, ಹಾಗೆ ದಲಿತ ಸಂಘರ್ಷ ಸಮಿತಿ. ಇನ್ನು ಕಾಗೋಡು ಸತ್ಯಾಗ್ರಹದ ಮಹತ್ವವನ್ನ ವಿವರಿಸಿ ಅಂತ ಕೇಳಿದರೆ, ಭೂ ಹಕ್ಕಿಗಾಗಿ ಸ್ವಾತಂತ್ರ್ಯ ನಂತರ ನಡೆದ ಮೊದಲ ಹೋರಾಟ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಕಾಗೋಡು ಮತ್ತು ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ನಡೆದ ಸತ್ಯಾಗ್ರಹವಾದ್ದರಿಂದ ಕಾಗೋಡು ಸತ್ಯಾಗ್ರಹ ಅಂತ ಹೆಸರು ಬಂತು. ಹಾಗೆ ಗೇಣಿದಾರರ ಶೋಷಣೆ ಮತ್ತು ಅಧಿಕ ಪ್ರಮಾಣದ ಪಾಲು ಕೊಡಲು ನಿರಾಕರಿಸಿ ಭೂ ಹಕ್ಕಿಗಾಗಿ ಪ್ರತಿಭಟನೆಯನ್ನು ನಡೆಸಿದರು. ಇದಕ್ಕೆ ಗಣಪತಿಯಪ್ಪ, ಶಾಂತವೇರಿ ಗೋಪಾಲಗೌಡ, ಡಾಕ್ಟರ್ ರಾಮ ಮನೋಹರ ಲೋಹಿಯಾರ್ ಅವರು ಬೆಂಬಲವನ್ನು ವ್ಯಕ್ತಪಡಿಸಿದರು. ಉಳುವವನೇ ಭೂಮಿಯ ಒಡೆಯ ಎಂಬ ಘೋಷಣೆ ಈ ಹೋರಾಟದ ಉದ್ದೇಶವಾಗಿತ್ತು. ಮಲಪ್ರಭಾ ಹೋರಾಟಕ್ಕೆ ಸಹಾಯಕವಾದ ಅಂಶಗಳನ್ನು ವಿವರಿಸಿ ಅಂತ ಕೇಳಿದರೆ, ಸ್ಥಿರ ಬಲೆಯ ಪ್ರಶ್ನೆ, ಲೇವಿಯ ಪ್ರಶ್ನೆ, ಸ್ಥಳೀಯ ನೌಕರಶಾಹಿಯ ಪಾತ್ರ. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಪ್ರಮುಖ ವಿಷಯಗಳನ್ನು ವಿವರಿಸಿ ಅಂತ ಕೇಳಿದರೆ, ಸಾಲ ವಸೂಲಿ ವಿಷಯ ಮತ್ತು ಭ್ರಷ್ಟ ಅಧಿಕಾರಿಗಳನ್ನು ಮತ್ತು ರಾಜಕಾರಣಿಗಳ ಗ್ರಾಮ ಪ್ರದೇಶದ ನಿಷೇಧ, ಪರಿಸರ ವಿಷಯ, ಗಣಿಗಾರಿಕೆ, ಬಹುರಾಷ್ಟ್ರೀಯ ಕಂಪನಿಗಳ ವಿರೋಧ, ನೀರಾ ಚಳುವಳಿ. ಇನ್ನು ತಮಿಳುನಾಡಿನ ಜಸ್ಟಿಸ್ ಪಾರ್ಟಿ, ಬ್ರಾಹ್ಮಣೇತರ ಚಳುವಳಿಗಳನ್ನು ಚರ್ಚಿಸಿ ಅಂತ ಕೇಳಿದರೆ, ಭಾರತದಲ್ಲಿ ಹಿಂದುಳಿದ ವರ್ಗಗಳ ಚಳುವಳಿಯ
ಮದ್ರಾಸ್ ಪ್ರಾಂತ್ಯದಲ್ಲಿ ವ್ಯವಸ್ಥಿತವಾಗಿ ರೂಪುಗೊಂಡು ದಕ್ಷಿಣ ಭಾರತದ ಉದಾರಿ ಒಕ್ಕೂಟವು 1916ರಲ್ಲಿ ಜಸ್ಟಿಸ್ ಪಾರ್ಟಿಯಾಗಿ ಪರಿವರ್ತನೆಯಾಯಿತು. ಇನ್ನು ಮದ್ರಾಸ್ನಲ್ಲಿ ಹಿಂದುಳಿದ ವರ್ಗಗಳ ನಾಯಕರಾದಂತಹ ಡಾಕ್ಟರ್ ಟಿ.ಎಂ. ನಾಯರ್, ಸರ್ ಪಿ.ಟಿ. ಚೆಟ್ಟಿಯಾರ್ ಮತ್ತು ಟಿ.ಇ. ಮೊದಲಿಯಾರ್ ಮುಂತಾದ ನಾಯಕರು ದಕ್ಷಿಣ ಭಾರತದ ಜನರ ಸಂಘ ಎಂಬ ಸಂಸ್ಥೆಯನ್ನು ಪ್ರಾರಂಭಿಸ್ತಾರೆ. ಇನ್ನು ಹಿಂದುಳಿದವರ ಹಿತಾಸಕ್ತಿಗಾಗಿ ಇಂಗ್ಲಿಷ್ನಲ್ಲಿ ಜಸ್ಟಿಸ್, ತಮಿಳಿನಲ್ಲಿ ದಿ ದ್ರಾವಿಡಿಯನ್ ಮತ್ತು ತೆಲುಗು ಭಾಷೆಯಲ್ಲಿ ಆಂಧ್ರ ಪ್ರಕಾಶಿಕ ಪತ್ರಿಕೆಗಳನ್ನು ಹಾಗೆ ಮೈಸೂರು ಸಂಸ್ಥಾನದಲ್ಲಿ ಒಕ್ಕಲಿಗರು, ಲಿಂಗಾಯತರು ಮತ್ತು ಮುಸಲ್ಮಾನರು ಬ್ರಾಹ್ಮಣರಿಗಿಂತ ಅವಕಾಶ ವಂಚಿತರಾಗಿರುವುದನ್ನು ಮನಗೊಂಡು 1917ರಲ್ಲಿ ಇವರು ಪ್ರಜಾಮಿತ್ರ ಮಂಡಳಿ ಎಂಬ ಸಂಘಟನೆಯನ್ನು ಸ್ಥಾಪಿಸಿದರು. ಇನ್ನು ಸರ್ಕಾರಿ ಸೇವೆ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿ ನೀಡಬೇಕೆಂದು ಮೈಸೂರು ಮಹಾರಾಜರಿಗೆ ಸಂಘಟನೆಯ ಮೂಲಕ ಮನವಿಯನ್ನು ಕೊಡ್ತಾರೆ. ಮಿಲ್ಲರ್ ಆಯೋಗ ನೇಮಕ ಬೇಡಿಕೆ ಪರಿಗಣಿಸಿ ಮೀಸಲಾತಿಯನ್ನು ನೀಡಲು ವರದಿ. ಕೇರಳದಲ್ಲಿ ತಮಿಳು ಬ್ರಾಹ್ಮಣರು ಮಲಯಾಳಿ ಬ್ರಾಹ್ಮಣರಿಗಿಂತ ಹೆಚ್ಚು ಸೌಲಭ್ಯ ಪಡೆದಿದ್ರು. ನಾಯರ್ ಜಾತಿ ಜನ ತಮಿಳು ಬ್ರಾಹ್ಮಣರ ವಿರುದ್ಧ ಮಲಯಾಳಿ ಸಭಾ ಸಂಘಟನೆಯ ಮೂಲಕ ಮಹಾರಾಜರಿಗೆ ಮನವಿ ಮತ್ತು ಅವಕಾಶ ಪಡೆಯುವಲ್ಲಿ ಯಶಸ್ವಿಯಾದರು. ಇನ್ನು ಸ್ವಾತಂತ್ರ್ಯ ಚಳವಳಿಯ ಕುರಿತು ಬಿಪಿನ್ ಚಂದ್ರಶೇಖರನ್ನು ನೀಡಿರಿ ಅಂತ ಕೇಳಿದರೆ, ಭಾರತದ ಸ್ವಾತಂತ್ರ್ಯ ಹೋರಾಟವನ್ನು ಒಂದು ಸಾಮಾಜಿಕ ಚಳವಳಿಯಾಗಿ ವಿಶ್ಲೇಷಣೆಯನ್ನು ಮಾಡ್ತಾರೆ. ಹಾಗೆ ಸ್ವಾತಂತ್ರ್ಯ ಚಳವಳಿಯು ತನ್ನೆಲ್ಲ ಸಾಮರ್ಥ್ಯವನ್ನು ಉಗ್ರ ಹೋರಾಟ ಮತ್ತು ಸಮಸ್ತರ ಸಮರ್ಪಣಾ ಮನೋಭಾವದ ಜೊತೆಗೆ ಕೃಷಿಕರು ಮತ್ತು ಭೂಮಾಲೀಕರು ಹೋರಾಟವನ್ನು ಒಳಗೊಂಡಿತ್ತು ಎಂದಿದ್ದಾರೆ. ಸ್ವಾತಂತ್ರ್ಯ ಚಳವಳಿಯು ಕದನ ವಿರಾಮ ಜೊತೆಗೆ ಜನಸಾಮಾನ್ಯರ ಕಾನೂನೇತರ ಹೋರಾಟ ಮತ್ತು ಕಾನೂನು ಪರಿಧಿಯೊಳಗಿನ ಹೋರಾಟವಿತ್ತು. ಇನ್ನು ಸ್ವಾತಂತ್ರ್ಯ ಚಳವಳಿಯನ್ನು ಕುರಿತು ಆಂಟೋನಿಯೋರವರ ವಿಶ್ಲೇಷಣೆಯನ್ನು ನೀಡಿ ಅಂತ ಕೇಳಿದರೆ, ಆಂಟೋನಿಯೋ ಅವರು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ 3 ರೀತಿಯ ಕದನವನ್ನು ಗುರುತಿಸ್ತಾರೆ. ಅವು ಹೋರಾಟದ ಕದನ, ಖಚಿತ ನಿಲುವು ತೆಗೆದುಕೊಳ್ಳುವಿಕೆ, ಭೂಗತ ಹೋರಾಟ, ಗಾಂಧೀಜಿಯವರ ಅಸಹಕಾರ ಚಳವಳಿ ಮತ್ತು ವಿದೇಶಿ ವಸ್ತುಗಳ ಬಹಿಷ್ಕಾರವು ಖಚಿತ ನಿಲುವು ತೆಗೆದುಕೊಳ್ಳುವುದು ಆಗಿದೆ. ಮುಷ್ಕರಗಳು ಹೋರಾಟದ ಕದನವಾಗಿದ್ದರೆ, ಭೂಗತ ಶಸ್ತ್ರಾಸ್ತ್ರ ತರಬೇತಿ ಮತ್ತು ಹೋರಾಟವು ಭೂಗತ ಹೋರಾಟವಾಗಿತ್ತು. ಇಷ್ಟು ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತಹ ಸಂಪೂರ್ಣವಾದಂತಹ ಪ್ರಶ್ನೋತ್ತರಗಳಾಗಿತ್ತು. ಮುಂದಿನ ಅಧ್ಯಾಯದ ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.